ಇವತ್ತು ಮಕ್ಕಳಿಗೊಂದು ಹೆಲ್ದಿ ಸ್ನ್ಯಾಕ್ ಮಾಡೋಣ. ಬಾಕ್ಸಿಗೆ ಲಂಚ್ ಬಾಕ್ಸ್, ಸ್ನ್ಯಾಕ್ಸ್ ಬಾಕ್ಸ್ ಏನಕ್ಕೂ ಆಗುತ್ತೆ. ಕಾರ್ನ್ ಚೀಸ್ ಬಾಲ್ ಅಥವಾ ಕಾರ್ನ್ ಚೀಸ್ ಪಡ್ಡು ಮಾಡೋಣ. ಇಲ್ಲಿ 1 ಕಪ್ ಕಾರ್ನ್ನ ನೀರಿಗೆ ಹಾಕ್ಕೊಂಡು ಅದ್ರ ಜೊತೆ ಒಂದು ಆಲೂಗಡ್ಡೆ ಹಾಕ್ಕೊಂಡು ಬೇಯಕ್ಕಿಟ್ಟಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಅದು ಬೇಯ್ತಾ ಇರುವಾಗ ಇಲ್ಲಿ 1 ಕಪ್ ಅಷ್ಟು ಮಖಾನ ಹಾಕ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ. ಡ್ರೈ ರೋಸ್ಟ್, ಆಯಿಲ್ ಹಾಕೋದೇನೋ ಬೇಡ. ಅದೊಂದು ಸ್ವಲ್ಪ ರೋಸ್ಟ್ ಆಗ್ತಿದ್ದಂಗೆ ಇಲ್ಲಿ 1-2 ಸ್ಪೂನು ಬಿಳಿ ಎಳ್ಳನ್ನ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಚಟಪಟ ಅಂದಿದ್ದೆ ಅದನ್ನು ತೆಗ್ದ್ಬಿಟ್ಟು ಮಖಾನ ಜೊತೆ ಮಿಕ್ಸಿ ಜಾರ್ಗೆನೆ ಹಾಕ್ಕೊಂಬಿಡಿ. ಅದೇ ಬಾಣಲಿಗೆ ಒಂದು 3-4 ಸ್ಪೂನ್ ಆಗೋಷ್ಟು ಓಟ್ಸ್ ಇದೆ. ಓಟ್ಸನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಇವು 3 ನೈಸಾಗಿ ಮಿಕ್ಸಿಯಲ್ಲಿ ಪೌಡರ್ ಮಾಡಿ ಒಂದು ಸೈಡಲ್ಲಿ ಇಟ್ಕೊಳ್ಳೋಣ. ಇವಾಗ ಕಾರ್ನ್ ಬಾಯ್ಲ್ ಆಗಿದೆ. ಅದನ್ನು ತರ್ತರಿ ಆಗಿ ಪಲ್ಸ್ ಮಾಡ್ಕೊಳ್ಳೋಣ ಮಿಕ್ಸಿನಲ್ಲಿ. ಕಾರ್ನ್ ಜೊತೆ ಆಲೂನು ಸಿಪ್ಪೆನ ತೆಗೆದುಬಿಟ್ಟು ಪೀಲ್ ಮಾಡಿಬಿಟ್ಟು ಗ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಬೌಲ್ಗೆ ಒಂದು ಸಣ್ಣಕ್ಕೆ ಹೆಚ್ಚಿರೋ ಈರುಳ್ಳಿ, ಮತ್ತು ಇದಕ್ಕಿನ್ಯಾವ ತರಕಾರಿ ಬೇಕಾದರೂ ಮಿಕ್ಸ್ ಮಾಡ್ಕೋಬೋದು. ಅಲ್ಲಿ ಕ್ಯಾರೆಟ್ ಹಾಕಿದ್ದೀನಿ, ಬೀಟ್ರೂಟ್ ಹಾಕ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪಿದೆ, ಬ್ರೋಕೊಲಿ ಹಾಕಿದ್ದೀನಿ, ಕ್ಯಾಪ್ಸಿಕಮ್ ಹಾಕ್ಬೋದು, ಮತ್ತು ಪನ್ನೀರ್ ಗ್ರೇಟ್ ಮಾಡಿ ಹಾಕ್ಕೊಂಡಿದ್ದೀನಿ. ತುಂಬ ಹೆಲ್ದಿಯಾಗಿದೆ. ಇದನ್ನೇನು ಡೀಪ್ ಫ್ರೈನೂ ಮಾಡಲ್ಲ ನಾವು. ಹಾಗಾಗಿ ಮಕ್ಕಳಿಗೆ, ದೊಡ್ಡವರಿಗೆ ಯಾರು ಬೇಕಾದರೂ ತಿನ್ಬೋದು. ಇದು ಆಲೂಗಡ್ಡೆ ಗ್ರೇಟ್ ಮಾಡಿ ಇಟ್ಕೊಂಡಿರೋದು. ಆಮೇಲೆ ನಾವು ಪಲ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ ತರ್ತರಿಯಾಗಿ ಕಾರ್ನ್ನ, ಅದನ್ನು ಹಾಕ್ಕೊಳ್ಳೋಣ. ಆಮೇಲೆ ಡ್ರೈ ರೋಸ್ಟ್ ಮಾಡಿ ಪುಡಿ ಮಾಡಿ ಇಟ್ಕೊಂಡಿರೋ ಮಖಾನ, ಓಟ್ಸು, ಸೆಸ್ಮೆ ಸೀಡ್ಸು ಅದ್ರದ್ದು ಪೌಡರ್ ಹಾಕ್ಕೊಳ್ಳೋಣ. ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇಲ್ಲಿ ಒಂದು ಸ್ವಲ್ಪ ಚೀಸ್ನ ಗ್ರೇಟ್ ಮಾಡಿ ಹಾಕೋತಾ ಇದ್ದೀನಿ. ನೀವು ಚೀಸ್ ಬೇಡ ಅನ್ನೋರು ಕಂಪ್ಲೀಟ್ಲಿ ಆಪ್ಷನಲ್, ಬೇಡ ಅನ್ನೋರು ಬಿಟ್ಬಿಡ್ಬೋದು. ಉಪ್ಪು, ಚಿಲ್ಲಿ ಫ್ಲೇಕ್ಸ್ ಹಾಕೋತಾ ಇದ್ದೀನಿ. ಆರಿಗ್ಯಾನೋ ಹಾಕೋತಾ ಇದ್ದೀನಿ. ಗ್ರೀನ್ ಚಿಲ್ಲಿ ಪೇಸ್ಟನ್ನ ಹಾಕೋತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ನೀರಿನ ಅವಶ್ಯಕತೆ ಬೀಳಲ್ಲ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ, ಯಾಕಂದರೆ ತರಕಾರಿ, ಆಲೂಗಡ್ಡೆ, ಪನ್ನೀರು ಎಲ್ಲದರಲ್ಲೂ ನೀರಿನ ಪಸೆ ಇರೋದ್ರಿಂದ ನೀರು ಅವಶ್ಯಕತೆ ಏನಿಲ್ಲ. ಚೆನ್ನಾಗಿ ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ನಾವೆಷ್ಟೇ ಕಲರ್ಫುಲ್ ತರಕಾರಿಗಳನ್ನು ಹಾಕಿದ್ರೂ ಈ ಬೀಟ್ರೂಟ್ ಒಂದಿದ್ಬಿಟ್ರೆ ಅದು ಫುಲ್ಲು ಡಾಮಿನೇಟಿಂಗ್ ಆಗಿಬಿಡುತ್ತೆ. ಇವಾಗ ನೋಡಿ, ನಾನು ಅಪ್ಪ ಕಾವಲಿ ತೊಗೊಂಡಿದ್ದೀನಿ, ಪಡ್ಡು ಕಾವಲಿ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ರೌಂಡ್ ಮಾಡಿಬಿಟ್ಟು ಅದ್ರ ಮೇಲೆ ಕಾಯಕ್ಕೆ ಬಿಡೋಣ. ಡೀಪ್ ಫ್ರೈ ಮಾಡೋರು ಡೀಪ್ ಫ್ರೈ ಮಾಡ್ಬೋದು, ಬಟ್ ಡೀಪ್ ಫ್ರೈ ಹೆಲ್ದಿ ಆಪ್ಷನ್ ಅಲ್ಲ ಅಂದ್ಕೊಂಡು ನಾನಿಲ್ಲಿ ಪಡ್ಡು ಕಾವಲಿ ಮೇಲೆ ಕಾಯಿಸ್ತಾ ಇದ್ದೀನಿ.
ಒಂದು ಸೈಡ್ ಆಗಿದೆ, ಈಗ ಇನ್ನೊಂದು ಸೈಡು ಬೇಯಿಸ್ಕೊಳ್ಳೋಣ. ಒಂದು 4-5 ನಿಮಿಷ ಈಚ್ ಸೈಡ್ ಬೆಂದರೆ ಸಾಕಾಗತ್ತೆ. ಒಳಗಿಂದ ತುಂಬ ಸಾಫ್ಟ್ ಇರುತ್ತೆ, ಹೊರಗಡೆಯಿಂದ ಕ್ರಿಸ್ಪಿಯಾಗಿರುತ್ತೆ. ನೀವು ಇನ್ನೂ ಬೇಕಾದ್ರೆ ರೌಂಡ್ ಮಾಡ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ಬೇಯಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಅದನ್ನು ಫ್ಲ್ಯಾಟಾಗಿ ಮಾಡಿದ್ದೀನಿ. ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ನ ಖಂಡಿತವಾಗಿ ತಿಳಿಸಿ.